ಎಲ್ಲರಿಗೂ ನಮಸ್ಕಾರ ಮತ್ತು ಶುಭೋದಯ. ನೋಡಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಮಳೆ ಆಗ್ತಾ ಇದೆ. ತುಂಬ ಹದವಾಗಿ ಮಳೆ ಆಗಿದೆ ಅಂತ ಹೇಳ್ಬೋದು. ಹೊಲದಲ್ಲಿ ಎಲ್ಲ ಬೆಳೆಗಳು ಚೆನ್ನಾಗಿ ಬೆಳೀತಾ ಇದ್ದಾವೆ. ನೋಡಿ ಇಲ್ಲಿ ಶೇಂಗಾ ಕಾಳುಗಳು ಖಾಲಿಯಾಗಿದ್ವು ಅಂತ ಶೇಂಗಾಕಾಯಿನ ಒಡ್ಕೊಂಡು ಕಾಳುಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ವಿ ಅಂತ ಮುಂದೆ ನೀವೇ ನೋಡಿವಿರಂತೆ. ಅದಕ್ಕಿಂತ ಮೊದಲು ಬಾಗ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಬನ್ನಿ ಇವಾಗ ಈಸಿಯಾಗಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾನು ಶೇಂಗಾ ಕಾಯಿಗಳನ್ನ ತಂದುಬಿಟ್ಟು ಒಡೆದು ಕಾಳುಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಗೆ ಬೇಕು. ಇವತ್ತು ಬೇರೆ ಏನು ಮಾಡ್ತಾ ಇಲ್ಲ, ತುಂಬ ಈಸಿಯಾಗಿ ಮಾಡುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬೇರೆ ಏನೂ ಅಲ್ಲ, ತೋಯಿಸಿದ ಅವಲಕ್ಕಿ ಎಲ್ಲರಿಗೂ ಇಷ್ಟನೇ ಆಗುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತೆ ಇದಕ್ಕೆ. ಹೀಗಾಗಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಶೇಂಗಾ ಕಾಳು ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ. ಅವಲಕ್ಕಿನ ತುಂಬ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಇದರಿಂದ ಹೊಟ್ಟೆನೂ ತುಂಬುತ್ತೆ, ಬೆಳಗ್ಗೆ ಬೇಗನೂ ಮಾಡ್ಕೋಬೋದು. ನಿನ್ನೆ ದೋಸೆ ಪಡ್ಡು ಆಗಿತ್ತು, ಹೀಗಾಗಿ ಇವತ್ತು ನಾನು ಅವಲಕ್ಕಿ ಮಾಡಿದ್ರಾಯ್ತು ಅಂತ ಅವಲಕ್ಕಿ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ನಂತರ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಕರೆಂಟ್ ಹೋಗಿದ್ದಕ್ಕೆ ಸ್ವಲ್ಪ ಡಿಸ್ಪ್ಲೇಯಲ್ಲಿ ತೊಂದರೆ ಆಯಿತು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಬೆಲ್ಲ ಕರಗಬೇಕಲ್ಲ, ಬೆಲ್ಲ ಕರಗೋದಕ್ಕೋಸ್ಕರ ನೀರು ಹಾಕ್ತಾ ಇದ್ದೀನಿ. ಇವಾಗ ಒಬ್ಬರಿಗೆ ಆಗುವಷ್ಟು ಅವಲಕ್ಕಿ ಮಾತ್ರ ನಾನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಅರಳಲಿಕ್ಕೆ ಬಿಡಬೇಕು. ಅರಳಿದ ನಂತರನೇ ಒಗ್ಗರಣೆ ಹಾಕಿ ಕಲಿಸೋದು. ನೋಡಿ ಇವಾಗ ತೊಳೆದಿಡ್ತಾ ಇದ್ದೀನಿ. ಇಟ್ಟು ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ. ಇವಾಗ ಅದು ಒಗ್ಗರಣೆಯಲ್ಲಿ ಸ್ವಲ್ಪ ತೆಗೆದಿಟ್ಬಿಟ್ಟು ಈಗ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ನಾನು ಬಳಸ್ಕೊತೀನಿ. ಅದಕ್ಕೆ ಒಂದು ಬಟ್ಲಲ್ಲಿ ಇಲ್ಲೇ ಮಾಡಿದ್ರು ಅಂತ ಒಗ್ಗರಣೆನೆಲ್ಲ ತೆಗೆದುಬಿಟ್ಟು ಈಗ ಅವಲಕ್ಕಿ ಹೊಂದುವಾಗೆ ಎಷ್ಟು ತೋಯಿಸಿದ್ದೇವಲ್ಲ ಅಷ್ಟಕ್ಕೆ ಹೊಂದುವಾಗೆ ಹುಳಿಯನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಹುಳಿ ಅಂತ ಕರಿತೀವಿ, ಇದಕ್ಕೆ ಅವಲಕ್ಕಿ ಹುಳಿ ಅಂತ ಹೇಳ್ಬೋದು. ಈಗ ನೋಡಿ ಅದನ್ನು ಕಲಿಸ್ಬಿಟ್ಟು ಒಂದು ಇಬ್ಬರಿಗೆ ಆದರೂ ಆಗ್ಬೋದು. ಇದು ಜಾಸ್ತಿ ತಿನ್ನೋರಾದರೆ ಒಬ್ಬರಿಗೇ ಆಗುತ್ತೆ. ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಬಿಟ್ಟು ಇದ್ರ ಜೊತೆಗೆ ನಾನು ಟೊಮೆಟೊ ಆಗಲಿ ನಿಂಬೆಹಣ್ಣಾಗಲಿ ಈಗಾಗಲೇ ಹಾಕಿಲ್ಲ, ಹೀಗಾಗಿ ನಿಂಬೆ ಹೋಳುಗಳನ್ನ ಇಡ್ತಾ ಇದ್ದೀನಿ. ಖಾರದೆಣ್ಣೆ ಹಾಕಿಬಿಟ್ಟು ನಿಂಬೆ ಹೋಳನ್ನು ಸೈಡಲ್ಲೇ ಇಟ್ಬಿಟ್ಟು ಕೊಟ್ಟಿದ್ದೀನಿ. ಬೇಕಾದರೆ ಹಿಂಡ್ಕೊಂಡಾದರೂ ತಿನ್ಬೋದು, ಇಲ್ಲಾದರೆ ಹಾಗೆ ಆದರೂ ತಿನ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ವಿಶೇಷವಾಗಿ ಬೇಳೆನ ಕುದಿಸ್ತಾ ಇದ್ದೀವಿ ಸಾಂಬಾರಿಗೋಸ್ಕರ. ಇದು ನಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಬೇಳೆ ಅಂತ ಹೇಳ್ಬೋದು. ಜವಾರಿ ತೊಗರಿಬೇಳೆ ಎಷ್ಟು ರುಚಿಯಾಗಿರುತ್ತೆ, ಅದರ ಸಾಂಬಾರಂತೂ ಅಷ್ಟು ರುಚಿಯಾಗಿರುತ್ತೆ. ಇದನ್ನೇ ನಾವು ಪ್ರತಿದಿನ ಬಳಸೋದು. ನೋಡಿ ಇಲ್ಲೇ ಬೇಳೆ ಯಾವ ರೀತಿ ಕಾಣ್ತಾ ಅಂತೆ, ತುಂಬ ಜಿನಗಿರುತ್ತೆ, ಆದರೆ ರುಚಿ ಜಾಸ್ತಿ, ಬೇಗನೆ ಕುದಿಯುತ್ತೆ. ನಾವು ಒಲೆ ಮೇಲೆನೇ ಕುದಿಸೋದು, ಕುಕ್ಕರಲ್ಲಿ ಹಾಕಿ ಕುದಿಸೋದಿಲ್ಲ. ನೋಡಿ ಇದನ್ನು ಒಲೆ ಮೇಲೆ ಇವಾಗ ಒಂದು ಗುಂಡಿ ಅಂತ ಹೇಳ್ತೀವಿ, ಇದನ್ನು ಇಟ್ಬಿಟ್ಟು ನೀರು ಹಾಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಉಕ್ಕು ಬರಬಾರ್ದು, ಕೆಳಗಡೆ ನೀರು ಬೀಳಬಾರ್ದು ಅಂದ್ಬಿಟ್ಟು ಇದರಲ್ಲಿ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸಾಂಬಾರು ಯಾವ ರೀತಿ ಮಾಡ್ತೀವಿ ಅನ್ನೋದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಇವತ್ತು ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ಕುದಿಯಲಿಕ್ಕೆ ಇಟ್ಬಿಟ್ಟು ರಾತ್ರಿಗೆ ಇಲ್ಲಿ ಚೌಳಿಕಾಯಿ ಸೋಸಿಟ್ಕೊಳ್ತಾ ಇದ್ದೀವಿ. ಮಾರನೇ ದಿನ ಮಾಡೋದಕ್ಕೆ, ಅವತ್ತೇ ಬೆಳಿಗ್ಗೆ ಆಗೋದಿಲ್ಲ ಸೋಸ್ಕೊಂಡು ಮಾಡ್ಕೊಳ್ಳೋದಕ್ಕೆ. ಜವಾರಿ ಚೌಳಿಕಾಯಿ ಅಂತ ಹೇಳ್ಬೋದು. ರೊಟ್ಟಿ ಚಪಾತಿ ಜೊತೆಗಂತೂ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದ ಈ ಚೌಳಿಕಾಯಿ ಪಲ್ಯನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ನಾಳೆ ನಿಮಗೆ ತೋರಿಸ್ತೀನಿ. ಇದನ್ನು ನಮ್ಮತ್ತೆ ನಾನು ನಮ್ಮ ಮನೆಯವರು 3 ಮಂದಿ ಸೇರಿಕೊಂಡು ಸೋಸ್ಕೊಂಡು ಇಟ್ಕೊಳ್ತಾ ಇದ್ವಿ. ರಾತ್ರಿ ಹೊತ್ತು ಈ ರೀತಿ ಕೆಲಸ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಕಮೆಂಟ್ ಮುಖಾಂತರ ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.